25K on YouTube. Thank you so much. We are thankful and grateful. Thank you for 25K. ಇದು ನಮ್ಮ ಅಜ್ಜಿಗೆ ನಾನು ಕೊಡ್ಸಿದ ಸೀರೆ ಈ ತರ ಇದೆ. ಸೊ ಸುಮ್ನೆ ಟ್ರೈ ಮಾಡಿದೆ, ಹಾಕ್ ನೋಡೋಣ ಹೆಂಗ್ ಬರುತ್ತೆ ಅಂತ. ಅದು ಖುಷಿ ಆಗುತ್ತೆ ನಿಮ್ ಪ್ರೀತಿ ಮತ್ತೆ ಸಪೋರ್ಟಿಗೆ. ಇಷ್ಟು ಬೇಗ ನಾವು ಯೂಟ್ಯೂಬ್ ಅಲ್ಲಿ 25,000 ಸಬ್ಸ್ಕ್ರೈಬರ್ ಸಂಪಾದನೆ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಂದರು ಬಾವ ಬಂದರು ಬಾವ ನಮ್ಮ ಯೂಟ್ಯೂಬಿನ ಚಿಕ್ಕ ಸ್ತಂಭ ಏನು ನಮ್ಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಚಿನ್ ಗಗನ ಸ್ಟೋರೀಸ್. ಏನ್ ರೆಡಿಯಾಗಿ ಹೋಯ್ತಾ ಇರ್ತಾರೆ ಅನ್ಕೊಂಡಿರ್ತೀರಲ್ಲ. ಆಕ್ಚುಲಿ ಇವತ್ತು ವ್ಲಾಗ್ ಮಾಡೋ ಕಾನ್ಸೆಪ್ಟ್ ಇರ್ಲಿಲ್ಲ, ಬಟ್ ನಮ್ಮ ಮೇಡಮ್ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತಿನ ಡೇನ ಕವರ್ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಅಂಡ್ ಏನಕ್ಕಪ್ಪ ಹಿಂಗ್ ರೆಡಿ ಆಗಿರೋದು ಅಂದ್ರೆ, ಮೈಸೂರಲ್ಲಿ ಶಂಕರ್ ಚೆಟ್ಟಿ ಅಂಡ್ ಸನ್ಸ್ ಅಂತ ಒಂದು ಜ್ಯುವೆಲರಿ ಸ್ಟೋರ್ ಇದೆ. ಅದಕ್ಕೆ 100 years ಆಫ್ ಸೆಲೆಬ್ರೇಷನ್ ಇವತ್ತು. 100 years ಆಗಿದೆ ಅದು. ಮೈಸೂರಲ್ಲಿ ನೋಡಿದ್ರೆ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಮುಂದೆ ಹೋಗ್ತಾ ಸರ್ಕಲ್ ಅಲ್ಲಿ ಅದು ಲೊಕೇಟ್ ಆಗಿದೆ. ಸರ್ಕಲ್ ಅಲ್ಲೇ ಇದೆ. ಸೊ ತುಂಬಾ ಜನ ಗೊತ್ತು, ಅದು 100 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ ಅದ್ರ ಸೆಲೆಬ್ರೇಷನ್ ಗೆ ನಮಗೂ ಇನ್ವೈಟ್ ಬಂದಿದೆ. ನಾವಿಬ್ರು ಹೋಗ್ತಾ ಇದೀವಿ. ಅದಕ್ಕೆ ಇಷ್ಟು ಎತ್ನಿಕ್ ಆಗಿ ರೆಡಿ ಆಗಿ ಹೋಗ್ತಾ ಇದೀವಿ. ಹಿಂಗ್ ರೆಡಿ ಆಗ್ಬೇಕಂತ ರೆಡಿ ಆಗಿದ್ದಲ್ಲ, ಸುಮ್ನೆ ಯಾವ ಸೀರೆ ಅಂತ ಗೊತ್ತಿರ್ಲಿಲ್ಲ, ಸುಮ್ನೆ ರೆಡಿ ಆಗಿದ್ದು. ಇವಳು ಹಾಕಿರೋದು ಏನು ಇವಳದಲ್ಲ ಗೈಸ್. ಇದು ನಮ್ಮ ಅಜ್ಜಿಗೆ ನಾನು ಕೊಡ್ಸಿದ ಸೀರೆ. ಏನ್ ಮನೇಲಿ ಇತ್ತು, ಪೇರ್ ಮಾಡೋಣ, ನಂಗೆ ಈ ಕಲರ್ ಅವಾಗ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಅನ್ಬಿಟ್ಟು ಕೊಡ್ಸಿದ್ದೆ ನಮ್ಮ ಅಜ್ಜಿ ಉಟ್ಕೊಳ್ಳಿ ಅಂತ. ನಮ್ಮ ಅಜ್ಜಿ ಉಟ್ಬಿಟ್ಟು ಮನೇಲೆ ಇಟ್ಟಿದ್ರು, ನೆನೆ ಹೋಗಿದ್ದಾಗ ತಗೊಂಡ್ ಬಂದೆ. ಆಮೇಲೆ ಬ್ಲೌಸ್ ಇಲ್ಲ, ಸೊ ಮ್ಯಾಚ್ ಮಾಡಿದ್ದೀನಿ. ಆಮೇಲೆ ಈ ಜ್ಯುವೆಲ್ರಿ ನಮ್ಮ ಅಕ್ಕ, ನೆನೆ ಅಕ್ಕ ಬಂದಿದ್ಲಲ್ಲ, ಶೌರ್ಯ ಅಕ್ಕ ಎಲ್ಲ, ಅವಳು ತರ್ಸಿದ್ಲಂತೆ ಇದನ್ನ. ಅವಳಿಗೆ ಇಲ್ಲಿ ಕಿವಿದ್ ಹಾಕ್ತಾ ಇಲ್ಲ, ನೀನ್ ಹಾಕೋ ಅಂತ ಕೊಟ್ಲು. ಈ ತರ ಇದೆ. ಸೊ ಸುಮ್ನೆ ಟ್ರೈ ಮಾಡಿದೆ, ಹಾಕ್ ನೋಡೋಣ ಹೆಂಗ್ ಬರುತ್ತೆ ಅಂತ. ಚೆನ್ನಾಗಿ ಬಂತು. ಸೊ ನಾನು ಹಾಕೋ ಅಂದೆ, ಯಾಕಂದ್ರೆ ಹೋಗ್ತಿರೋದು ಜ್ಯುವೆಲರಿ ಶಾಪ್ದು 100 years ಸೆಲೆಬ್ರೇಷನ್ಗೆ. ನಾನು ಜಾಸ್ತಿ ರೆಡಿ ಆಗ್ಬಿಟ್ಟಿದ್ದೀನ ಅಂತ ಅನ್ಸ್ತು. ನೋಡಿ, ಇಷ್ಟೇ ಜ್ಯುವೆಲ್ರಿ ಹಾಕಿದ್ದೀನಿ. ಹೇರ್ ಸ್ಟೈಲ್ ಮಾಮೂಲಿ ಹೇರ್ ಸ್ಟೈಲ್ ಏನು ಮಾಡಿಲ್ಲ, ಜಸ್ಟ್ ಕ್ರೀಮ್ ಪೌಡರ್ ಹಾಕಿ ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ. ನಂಗೆ ಗ್ರ್ಯಾಂಡ್ ಅನಿಸ್ತಾ ಇದೆ. ಎಸ್, ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ನಾನು ಗೈಸ್ ನಾನೇ ಕಾಣಿಸ್ತೀನಿ, ಅವಳು ಮ್ಯಾಚ್ ಮಾಡಕ್ಕೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನೋಡಿ ಬಾ, ನಂದು ಯೂಶಲಿ ಗೈಸ್ ಬ್ಲ್ಯಾಕ್ ಪ್ಯಾಂಟ್ ಇರುತ್ತೆ, ಅದಕ್ಕೆ ಯಾವ್ದಾದ್ರು ಒಂದು ಕಾಂಟ್ರಾಸ್ಟ್ ಕಲರ್ ಮ್ಯಾಚ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ಗೈಸ್ ಏನು ಉಟ್ಕೊಂಡ ತಕ್ಷಣ ಸೀರೆಗೆ ಎಷ್ಟು ಚೆನ್ನಾಗಿ ಉಟ್ಕೊಂಡ್ಬಿಟ್ಟೆ ಗೊತ್ತಾ ಇವತ್ತು ನಾನು. ಎಲ್ಲ ಚೆನ್ನಾಗಿ ಬಂದೈತೆ, ಖುಷಿ ಆಗ್ತಾ ಇದೆ, ಫುಲ್ ಖುಷಿ ಆಗ್ತಿದೆ. ಅವಳು ಡಾರ್ಕ್ ಹಾಕಿದಾಳೆ, ನಾನು ಅದಕ್ಕೆ ಲೈಟ್ ಥೀಮಲ್ಲಿ ಹಾಕಿದ್ದೀನಿ. ಸೊ ಇಬ್ರು ಇವತ್ತು ಶಂಕರ್ ಚೆಟ್ಟಿ ಅಂಡ್ ಫ್ರೆಂಡ್ಸಲ್ಲಿ ಸ್ವಲ್ಪ ಮಿಂಚೋಣ ಅಂತ. ಇದನ್ನ ನಮ್ಮ ಅಜ್ಜಿಗೆ ತೋರಿಸ್ಬೇಕು ಅಂತ ಅನಿಸ್ತು, ಸೀರೆ ಹಾಕಿರೋದನ್ನ ಎಲ್ಲ. ಸೊ ನಮ್ಮ ಅಜ್ಜಿ ನಮ್ಮ ಆಂಟಿ ಮಲ್ಲಿದ್ದಾರೆ, ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. ಅಜ್ಜಿಗೆ ಸೀರೆ ತೋರಿಸ್ತೀನಿ ಅಂತ ವಿಡಿಯೋ ಕಾಲ್ ಮಾಡ್ತಾರೆ. ಅಜ್ಜಿ ನಿಮ್ಮ ಸೀರೆ ಉಟ್ಕೊಂಡು ನೋಡಿ ಅಂತ ಹೊರಡಬೇಕು, ವಿಡಿಯೋ ಕಾಲ್ ಮಾಡ್ಬಿಟ್ಟು ಅಲ್ಲೊಂದು ಚಿನ್ನದ ಅಂಗಡಿ 100 ವರ್ಷ ಆಯ್ತು ಓಪನ್ ಆಗಿ, ಅದ್ ನೋಡಕ್ ಹೋಯ್ತಾ ಇದೀವಿ. ಅದ್ರ ಸೆಲೆಬ್ರೇಷನ್ ಹೋಯ್ತಾ ಇದೀವಿ. ಹೆಂಗ್ ಕಾಣಿಸ್ತಾಳೆ? ಆ ತರದ್ ಇರ್ಲಿಲ್ಲ, ವೈಟ್ ಕಲರ್ ಹಾಕಿದ್ದೀನಿ. ಪಿಂಕ್ ಕಲರ್ ಇರ್ಲಿಲ್ಲ, ಅಷ್ಟು ಮ್ಯಾಚ್ ಆಗ್ತಿರ್ಲಿಲ್ಲ. ಅಂಡ್ ಈ ವ್ಲಾಗ್ ನಾನು ರೆಡಿ ಆಗಿದ್ದೀನಿ ಅಂತ ಮಾಡ್ತಾ ಇಲ್ಲ. ಈ ವ್ಲಾಗ್ ಮೇನ್ ಉದ್ದೇಶ 25K ಸೆಲೆಬ್ರೇಷನ್ಗೆ. ದೊಡ್ಡ ಸೆಲೆಬ್ರೇಷನ್ ಅಲ್ಲ ಗೈಸ್, ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡಬೇಕು. ಇದು ರಿಮಾರ್ಕ್ ಆಗಿ ಅಂತ ಮಾಡ್ತೀವಿ. ಆನ್ ಡಿಮಾಂಡ್ ನೀವೆಲ್ಲ ಕೇಳ್ತಾ ಇದೀವಿ, ಒಂದು ಕೇಕ್ ಆದ್ರೂ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಅಂತ. ಸೊ ಇವೆಂಟ್ ಹೋಗಿ ಬಂದು ಮುಗಿಸ್ಕೊಂಡ್ ಬಂದು ಕಟ್ ಮಾಡ್ತೀವಿ. ಸೊ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬಾ ಹೃದಯದ ಧನ್ಯವಾದಗಳು. ನಮ್ಗೆ ಮಾತಿಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ನಿಮ್ ಪ್ರೀತಿ ಮತ್ತೆ ಸಪೋರ್ಟಿಗೆ. ಇಷ್ಟು ಬೇಗ ನಾವು ಯೂಟ್ಯೂಬ್ ಅಲ್ಲಿ 25,000 ಸಬ್ಸ್ಕ್ರೈಬರ್ ಸಂಪಾದನೆ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ 30K ಆಗಿದೆ. ಸೊ ಎರಡು ಸೆಲೆಬ್ರೇಷನ್, 25K 30K ಇನ್ಸ್ಟಾಗ್ರಾಮ್. ಸೊ ನಾವು ಒಟ್ಟಿಗೆ ಇವಾಗ ಸೇರಿಸಿದ್ರೆ 55K ಫಾಲೋವರ್ಸ್ ಇದ್ದಾರೆ ನಮಗೆ. ಅದೇ ನಮ್ಮ ಸ್ಟ್ರೆಂತ್ ಇವಾಗ. ಸೊ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅಲ್ಲಿಗೆ ಹೋಗಿ ಬಂದು ಸೆಲೆಬ್ರೇಟ್ ಮಾಡ್ತೀವಿ ಗೈಸ್. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಜೊತೆ ಯಾವಾಗ್ಲೂ ಇರಿ. ಅಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅಂಡ್ ಇದೇ ರೀತಿ ನಮ್ಮ ಮೇಲೆ ಪ್ರೀತಿ ತೋರಿಸಿ ಗೈಸ್. ಅಂಡ್ ಗೈಸ್, ನಮ್ದು ಚಿಕ್ಕ ನರ್ಸರಿಲಿ ಈಗ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಗಿಡಗಳು ನಮ್ಮ ಮಮ್ಮಿ ತಂದು ಕೊಟ್ಟಿದ್ದು ಸೇವಂತಿಗೆ ಗಿಡಗಳು ಕೊನೆಗೂ ಹೂವು ಬಿಡ್ತಾ ಇದೆ ಗೈಸ್, ಖುಷಿ ಆಗ್ತಿದೆ. ವೈಟ್ ಕಲರ್, ಒಂಥರ ಐವರಿ ಕಲರ್ ಇದೆ ಹೂವು. ಅದಕ್ಕೆ 2 ಗಿಡ ಇದೆ, 2 ಗಿಡನೂ ಹೂವು ಕಚ್ಚಿದೆ. ಆರೆಂಜ್ ಕಲರ್ ಬರುತ್ತಾ ಅಂತ ಅದು ಒಂದು ಸ್ವಲ್ಪ ಪಿಂಕ್ ಕಲರು, ಎಲ್ಲೋನೋ ಪಿಂಕು. ಆಮೇಲೆ ಅದು ಹೂವು ಬಿಡ್ತಾ ಇದೆ. ಇದು ಮಲ್ಲಿಗೆ, ಡಿಫ್ರೆಂಟ್ ಮಲ್ಲಿಗೆ ಹೂವು ಬಿಡ್ತಾ ಇದೆ. ಅಂಡ್ ಗೈಸ್ ಗೊತ್ತಿಲ್ಲ, ಅದು ಹೆಂಗೋ ಟೊಮೊಟೊ ಗಿಡ ಉಟ್ಕೊಬಿಟ್ಟಿದೆ.
ಅಂಡ್ ಗೈಸ್ ಆಮೇಲೆ ಈ ಗಿಡ ಹೂವು ಬಿಡ್ತಿತ್ತು, ಇವಾಗ ಸೀಸನ್ ಮುಗೀತಂತೆ ಅದು ಕಲರು. ಈಗ ಒಂದು 3 months ಅಷ್ಟೇ ಅಂತ ಅದು ಹೂವು ಬರೋದು, ಇನ್ನೊಂದು ಅಷ್ಟು ತಿಂಗಳು ಬರೀ ಹಂಗೆ ಇರುತ್ತೆ, ಅದು ಹೂವು ಬರಲ್ಲ. ಗೈಸ್ ಈಗ ನಾವು ಹೊರಡ್ತಾ ಇದೀವಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಬಾಯ್ ಗೈಸ್. ನಾವಿವಾಗ ಬಂದಿದ್ದೀವಿ KR ಸರ್ಕಲ್ ಹತ್ರ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಆ್ಯಂಡ್ ಇವಾಗ ಒಳಗೆ ಹೋಗಬೇಕು, ರೀಚ್ ಆಗಿದ್ದೀವಿ. ಇದೇ ಜ್ಯುವೆಲ್ರಿ ಸ್ಟೋರು, ಶಂಕರ್ ಶೆಟ್ಟಿ ಆ್ಯಂಡ್ ಸನ್ ಜ್ಯುವೆಲ್ರಿ ಸ್ಟೋರು. ತುಂಬ ಜನ ಗೊತ್ತಿರುತ್ತೆ, 100 years ಆಗಿದೆ ಅಂದರೆ ತುಂಬ ಜನ ಗೊತ್ತಿರುತ್ತೆ. ಸೊ ಬನ್ನಿ ಒಳಗೆ ಹೋಗೋಣ. ಗೈಸ್, ಸೊ ನಮ್ಮ ಸೆಲೆಬ್ರೇಷನ್ಗೆ ಇವಾಗ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ, ಅಲ್ಲೆಲ್ಲ ಇವೆಂಟ್ ಎಲ್ಲ ಮುಗೀತು. ಕೇಕ್ ಮೇಲೆ ಕೇಕ್ ಅಲ್ಲೂ ಕೇಕ್ ಕಟ್ ಮಾಡಿದ್ರಲ್ಲ, ಸೊ ಅದನ್ನು ಕೇಕ್ ಕೊಟ್ಟಿದ್ರು. ಸೊ ಇಲ್ಲೂ ನಾವು ಏನೋ ಟ್ರೈ ಅವಾಯ್ಡ್ ಮಾಡೋಕ್ಕೆ ಅಂದ್ವಿ, ಬಟ್ 1/2 kg ಕೇಕ್ ತೊಗೋತಾ ಇದ್ವಿ. ಬೆಂಟೋ ಕೇಕ್ ರೆಡಿ ಇಲ್ಲ. ಆ್ಯಂಡ್ ಎಗ್ಲೆಸ್ ಕೇಕ್ ಬೇಕು ಅಂತ ನಾವು ಇಲ್ಲಿ 7th Heaven ಬಂದಿದ್ವಿ. ಇಲ್ಲಿ ಎಗ್ಲೆಸ್ ಕೇಕ್ ಸಿಗುತ್ತೆ. ಆ್ಯಂಡ್ ಶಿವಕುಮಾರ್ ಅವ್ರನ್ನ ಕರೆದಿದ್ದೀವಿ ಸೆಲೆಬ್ರೇಷನ್ಗೆ. ಪಪ್ಪ ರಾಜ್ಕುಮಾರ್ ನಿನ್ನ ಅಭಿಮಾನಿಗಳೆಲ್ಲ ಸೆಲೆಬ್ರೇಷನ್ ಇಲ್ಲ ಅಂದರೆ ಮಿಸ್ ಮಾಡ್ಕೋತಾರೆ ಅಂತ, ಅದಕ್ಕೆ ಎಗ್ಲೆಸ್ ಕೇಕ್ ತಗೊಳ್ಳೋಣ ಅಂತ ಕರ್ಕೊಂಡ್ಬಂದಿದ್ವಿ. ಇವತ್ತು ಏನು ಅವನು ನಾನ್ ವೆಜ್ ತಿಂತಾ ಇಲ್ಲ, ಮನೇಲಿ ಪೂಜೆ ಮಾಡಿಸಿದ್ದಾರೆ. ಸೊ ಅದಕ್ಕೆ ನಾವು ಎಗ್ಲೆಸ್ ಕೇಕ್ ತಗೋತಾ ಇದೀವಿ. ಇಲ್ಲಿ ಏನೋ ಯಾವ ಫ್ಲೇವರ್ ಅಂತ ನೋಡಿದ್ವಿ. ಸೊ ಫೈನಲಿ ಬಟರ್ ಸ್ಕಾಚ್ ತಗೋತಾ ಇದೀವಿ ನಾವು. ಸೊ ನಮ್ಮ ಸೆಲೆಬ್ರೇಷನ್ ಕೇಕ್ ರೆಡಿ, ಬನ್ನಿ. ಗೈಸ್, ಬಂದರು ಬಾವ ಬಂದರು ಬಾವಾ ಬಂದ್ರೆ ಬಾವಾ ಬಂದವ್ರೆ ಗೈಸ್. ನಮ್ಮ ಸೆಲೆಬ್ರೇಷನ್ ತಂಗಿನ ಸಾಕಾದ ನೋಡು, ಹೆಂಗ ರೆಡಿ ಆಗೋಳೆ, ಮನೆ ಕೆಲಸ ಮಾಡಕ್ಕೆ ಹಿಂಗ್ ರೆಡಿ ಆಗೋಳೆ. ಮನೆ ಎಲ್ಲಾರ ನೋಡಿ ಈ ತರ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡಿ ಹಿಂಗ್ ರೆಡಿ ಆಗೋರ್ನ. ವಿಡಿಯೋದಲ್ಲಿ ಮಿಂಚು ಬಿಡೋದ 25,000 ಸಬ್ಸ್ಕ್ರೈಬರ್ಸ್ ಆಯ್ತು ಅಂತ. ಮಗ ನಿನ್ಗೋಸ್ಕರ 7th Heaven ಹೋಗಿ ಎಗ್ಲೆಸ್ ಕೇಕ್ ತಿಂದ್ಬಿಟ್ಟ. 7 minutes ಅಲ್ಲಿ ಮಾಡ್ಕೊಟ್ಟವ್ರೆ, 10 ನಿಮಿಷ ಅಲ್ಲ ಮಗ. ಮಾತ್ರ ಅದ್ರ ಮೇಲೆ ಬರ್ಕೊಡಕ್ಕೆ ಇವಾಗ ಓಪನ್ ಮಾಡಿ ಕೇಕ್ ತೋರಿಸಿ. ಇಲ್ಲ ಬಾರ ಆಮೇಲೆ ಯೋಚನೆ ಮಾಡುವೆ, ಎಲ್ಲ ದಪ್ಪ ಆಗ್ಬಿಡ್ತಾರೆ ಅಂತ ಯಾರಾದ್ರೂ ಈ ತರ ಹೇಳ್ತಾರ? ತಗೊಂಡೋಗಿ ಕೊಡ, ನಾವು ಎಲ್ಲ ಅರ್ಧ kg ತಿನ್ನಕ್ಕಾಗಲ್ಲ ನಾವೇ. ಗೈಸ್ ನೋಡಿ, ಇದೇ ನಮ್ಮ ಕೇಕು, ನಾವು ತಂದಿರೋದು 25K ಆನ್ ಯೂಟ್ಯೂಬ್. ಥ್ಯಾಂಕ್ ಯು ಸೋ ಮಚ್. We are thankful and grateful. Yes guys. For all the 25K subscribers. ನಿಂದೇನು ಮಾತಿಲ್ಲ ಮಗ? ಎಷ್ಟು ನಿಮಿಷದಿಂದ ಪ್ರಾಕ್ಟೀಸ್ ಮಾಡಿದ್ದೀರಿ? ನಾವೆಲ್ಲರಿಗೂ ಕೃತಜ್ಞತರಾಗಿರ್ತೀವಿ. 25K 25,000 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ನಿಂದೇನಿಲ್ಲ ಮಗ ಡೈಲಾಗು? ನಮ್ದು ಅಷ್ಟೇ. ಸೇಮ್ ಥಿಂಗ್ ಹೇಳ್ಬೋದಾ? ಕಟ್ ಮಾಡೋಣ. ಕ್ಯಾಂಡಲ್ಸ್. ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ಬಿಟ್ಟೆ ಶಿವಕುಮಾರ್. ಹ್ಯಾಪಿ 25K ಆನ್ ಯೂಟ್ಯೂಬ್ ಅನ್ಬೇಕು. ಹಸ್ತೀವಿ ಅಷ್ಟೇ, ಉರ್ಬಲ್ ಅದನ್ನ. ಕೊನೆಗೆ ನಿಂತು ತಲೆ ಮೇಲೆ ಇಡ್ತೀವಿ ಅದನ್ನ ಕೆಡ ಗಂಟ. ಸರಿ ಮಗ. ಹಾಂ ಸರಿ ಜನರೇ, ನಾವಿಲ್ಲೆಲ್ಲ ಸೇರಿರುವ ಕಾರಣ ಸಾಗಾ ಸ್ಟೋರೀಸಲ್ಲಿ 25,000 ಜನ ಇಷ್ಟಪಟ್ಟು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ 25K. 25ರಿಂದ 50 ಬಹಳ ಬೇಗ ಆಗಲಿ ಅಂತ ಆಶಿಸ್ತಾ, 25, 50 ಆಗಲಿ 100 ಆಗಲಿ ಗೈಸ್, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಅಚೀವ್ ಮಾಡೋ ಥರ ಆಗಲಿ ಗೈಸ್. ಸೊ ನಿಮ್ಮ ಹೆಸರಲ್ಲಿ ನಾವು ಕೇಕ್ ಕಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಏನಂತ? ಹ್ಯಾಪಿ 25K ಟು ಯು. ಮಾಡ್ರು ಬೇಗ. ಒಂದು ನಿಮಿಷ ಇರೋಣ. ಕೇಕು 25,000 ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ನೀವೇ ತಿನ್ಕೋತಾ ಇದ್ರಲ್ಲ. ಅಜ್ಜ ಹೊಡಿತಾಳೆ, ವಿಡಿಯೋ ಕಟ್ಟೋದನ್ನ ಹೊಡಿತಾಳೆ. ಸೀರೆ ಹಾಳು ಮಾಡ್ದ ಅಂತ. ನಿಮ್ಮೆಲ್ಲರಿಗೂ ಕೇಕ್ ಕೊಡಕ್ ಆಗಲ್ಲ ಅಂತ
ಫ್ಯೂ ಆಫ್ ಅವರ್ ಫಾಲೋವರ್ಸ್, ನಮ್ಮ ಫಾಲೋವರ್ಸ್ ಸ್ವಲ್ಪ ಜನಕ್ಕೆ ನಾವು ಕೇಕ್ ಕೊಡ್ತಾ ಇದ್ದೀವಿ. ಅದ್ರಲ್ಲಿ ಫಸ್ಟ್ ಕೊಡ್ತಾ ಇರೋದು ಶಿವಕುಮಾರ್ ಅವರಿಗೆ. ಏನ್ ಮಾಡ್ತಾರೆ ಕ್ಲಾಸ್ ತಗೊಂಡು ಇಷ್ಟೊಂದು ಗಂಟ ಸೀರೆ ಹಾಳು ಮಾಡ್ತೀನಿ, ನಾನು ಡ್ರೈ ಕ್ಲೀನಿಂಗ್ ಕೊಡಬೇಕು ಅಂತ ಅಳ್ತಾವಳೆ ಆಗಲೇ. ಅವ್ನ ಪ್ಯಾಂಟ್ದೇನ ನೀರು ಹಾಕಿ ರೋಡಾಯ್ತದೆ ಪಾಪ. ಒಂದು ನಾಲ್ಕು ಹೊಡೆದಿದ್ರೆ ಖುಷಿ ಆಗೋದು. ನೋಡಿರಲಿಲ್ಲ ಅಷ್ಟು ಬುಡು ಓಲಿಗಾಗನ. ನಮ್ಗೆ ಅಲ್ಲ, ನಮ್ಗೆ ಸಬ್ಸ್ಕ್ರೈಬರ್ಸ್ ಅಂತ ಸ್ಟಾರ್ಟ್ ಆಗಿದ್ದೆ ನಮ್ಮ ಚಾನೆಲ್ಗೆ ಇವ್ರುಗಳಿಂದ. ಕಂಗ್ರ್ಯಾಚುಲೇಷನ್ಸ್. 25,000 ಆಗಿದೆ. ಹಿಂಗೆ 50,000 ಬೇಗ ಆಗ್ಲಿ. ನೀವ್ ಹಿಂಗೆ ನಮ್ ಜೊತೆ ಇರಿ, ಸಪೋರ್ಟ್ ಮಾಡ್ತಾ ಇರಿ. 50 ಆಗುತ್ತೆ, 100 ಆಗುತ್ತೆ. ಕೇಕ್ ಎಲ್ಲ ಕಟ್ ಮಾಡಾಯ್ತು ಗೈಸ್, ಕೇಕ್ ಎಲ್ಲ ಖಾಲಿ ಮಾಡಾಯ್ತು ಗೈಸ್. ಯಾಕೋ ಖಾಲಿ ಮಾಡಿದೆ ಶಿವಕುಮಾರ್? ಎಗ್ಲೆಸ್ ಕೇಕ್ ತಂದೀವಿ ಅಂತ ಊಟ ಕೇಳಿದೆ. ಊಟ ಇಲ್ಲ ಮಗ, ನಾನೇ ಆಚೆ ಎಗ್ರೆಸ್ ತಿಂದೆ ಅಂತ ಅದಕ್ಕೆ ಫುಲ್ ತಿಂದು ನೋಡಿ ಗೈಸ್. ಅರ್ಧ ಭಾಗ ತಿಂದ್ಬಿಟ್ಟಿದ್ದೀನಿ. ಅರ್ಧ ಭಾಗ ಇಲ್ಲಿ ಪ್ಯಾಕ್ ಆಗಿದೆ ಗೈಸ್. ನಮ್ಗೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರ ಸಬ್ಸ್ಕ್ರೈಬರ್ ತರನೇ ಅನ್ಸಲ್ಲ, ಈಗ ನಮಗೆ ನೇಬರ್ ತರ ಆಗ್ಬಿಟ್ಟಿದ್ದಾರೆ. ಯಾವಾಗ್ಲೂ ಮಾತಾಡಿಸ್ತಾ ಇರ್ತೀವಿ. ಸೊ ನಾವು ಅವರಿಗೆ ಕೇಕ್ ಕೊಡಕ್ ಹೋಗ್ತಾ ಇದೀವಿ. ಎಲ್ಲರಿಗೂ ಕೊಡಕ್ಕಾಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಸೊ ನಮ್ಗೆ ಗೊತ್ತಿರೋರ್ಗೆ ಅಂತ ಕೇಕ್ ಕೊಡಕ್ ಹತ್ರದಲ್ಲಿರೋರು ಕೊಡ್ತಾ ಇದೀವಿ ಗೈಸ್. ಗೈಸ್ ಇವರೇ ನಾವು ಹೇಳಿದ್ದು ನಮ್ಮ ಬಿಗ್ ಸಪೋರ್ಟರ್. ಅವಾಗಿಂದ ನಾವು ಚಾನಲ್ ಶುರು ಮಾಡ್ದಾಗಿಂದ ಫಾಲೋ ಸಬ್ಸ್ಕ್ರೈಬ್ ಮಾಡ್ತವ್ರೆ. ಅದಕ್ಕೆ ಇವರು ಕೇಕ್ ಕೊಡ್ತಾ ಇದ್ವಿ. ಹ್ಞೂ ಗೈಸ್, ನಾವು ತಿಂಡಿ ಮಾಡಿಲ್ಲ ಅಂದ್ರೆ ಫಸ್ಟ್ ಬರೋದು ಇಲ್ಲಿಗೆ, ಊಟ ಮಾಡಿಲ್ಲ ಅಂದ್ರೆ ಫಸ್ಟ್ ಬರೋದು ಇಲ್ಲಿಗೆ. ಸಿಂಪಲ್ ಆಗಿ ಮನೆ ಊಟ ಸಿಗುತ್ತೆ. ಸೊ ಅವರಿಗೆ ನಾವು ಈ ಕೇಕ್ ಕೊಟ್ಬಿಟ್ಟು ಹೋಯ್ತಾ ಇದ್ವಿ. ರಿಸೆಪ್ಷನ್ ನೋಡಿರ್ತೀರ ಕೆಲವರು. ಗೈಸ್ ನಾವು ಹೆಂಗ್ ರೆಡಿ ಆಗಿದ್ವಿ ಗೊತ್ತಾ? ಮತ್ತೆ ಯಾರಿದು ಗಂಡು ಹುಡ್ಗ? ನೋಡಿ ಗೈಸ್, ಬೆಳಿಗ್ಗೆ ಸೀರೆ ಅವತಾರ, ಇವಾಗ ವೆಸ್ಟರ್ನ್ ಅವತಾರ. ಹೆಂಗುರು ನೀನು? ಓಹೋ ಒಳ್ಳೆ. ನಾವು ಮಚ್ಚಂಗೆಲ್ಲ ಹಿಂಗೆ ಹೊಡಿತೀವಿ. ಏನು ಸಮಾಚಾರ? ಅಲೋ ಮಚ್ಚ, ಏನು ನಾವು ಹೊಡಿತೀವಿ ಹುಡುಗರು, ಏನು ಸಮಾಚಾರ ಹಿಂಗೆ ಅಂತೀವಿ. ಮಚ್ಚ ಏನ್ ಮಚ್ಚ ಸಮಾಚಾರ? ನೋವಾಗ್ತಿದೆ. ಏನ್ ಮಚ್ಚ ಸಮಾಚಾರ? ಆರಾಮ ಸಮಾಚಾರ? ಏನಿಲ್ಲ ಸಮಾಚಾರ. ಗೈಸ್ ನಮ್ಗೀಗ ಸ್ವಲ್ಪ ಕೆಲಸ ಇದೆ ಹೊರಗಡೆ. ಇನ್ನೊಂದು ಅನಗಾ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಲಾಂಚ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಮ್ದು ಇನ್ನೆರಡು ಕೆಲಸ ಇದೆ, 2 ಕೆಲಸಗಳಿದೆ. ಸೊ 2 ಕಡೆ ಕೆಲಸ ಮುಗಿಸ್ಕೊಂಡು ದುಡಿಯೋ ಕೆಲಸಕ್ಕೆ ಹೋಗ್ತಾ ಇದೀವಿ ಸ್ವಲ್ಪ. 2 ಕೆಲಸ ಮುಗಿಸ್ಬಿಟ್ಟು ವಿಸಿಟ್ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿ ಲಾಂಚ್ ಇವೆಂಟ್ಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ನಮ್ಮ ಜೊತೆ ಶಿವಕುಮಾರ್ ಬರಲ್ಲ, ಅವರು ಹೆಲ್ಮೆಟ್ ಹಾಕೊಂಡು ಪ್ಯಾಕ್ ಆಗಿದ್ದಾರೆ. ಶಿವಕುಮಾರ್ ಬಾಯ್ ಬಾಯ್, ಸಿಗೋಣ ನೆಕ್ಸ್ಟು ಯಾವಾಗ ಅಂತ ಗೊತ್ತಿಲ್ಲ. ನಡಿಯಮ್ಮ. ಯಾಕೆ ಮಾಡ್ಬಿಡ್ತಾನೆ ಗೈಸ್ ಇವನು, ನನ್ನ ಗಂಡ ಸರಿ ಇಲ್ಲ ಗೈಸ್. ಇದಾನೆ ನಿನ್ನ ಡೈಲಾಗು ಗೈಸ್. ಇವಾಗ ಅಲ್ಲೆಲ್ಲ ಕೆಲಸಗಳಿತ್ತು ಸಿಟಿಲಿ ಮುಗಿಸ್ಕೊಂಡು ಹೋಟೆಲ್ ಗ್ರ್ಯಾಂಡ್ ಅಂತ ನಿಮ್ಗೆ ಕಾಣ್ತಾ ಇರ್ಬೋದು ನೆನ್ಕೊಂಡು ಊಟಿ ರೋಡಲ್ಲಿರೋ, ಊಟಿ ರೋಡಲ್ಲಿ ಮೈಸೂರು ಇಲ್ಲಿ ರಿಂಗ್ ರೋಡ್ ಹತ್ರ ನಂಜನಗೂಡು ರೋಡು, ಅಲ್ಲಿ ಅನಗಾ ಗ್ರ್ಯಾಂಡ್ ಹೋಟೆಲ್ ಓಪನ್ ಆಗ್ತಿದೆ. ಅಲ್ಲಿ ಬಂದಿದ್ದೀವಿ. ಸೊ ನೋಡ್ಬೋದು, ದೊಡ್ಡ ಹೋಟೆಲ್ಲು ಸಕ್ಕತ್ತಾಗಿದೆ. ಬನ್ನಿ ಹೋಗೋಣ, ನಮಗೆ ಏನೇನಿದೆ ಅಂತ ನೋಡೋಣ ಇವತ್ತು. ಲೆಟ್ಸ್ ಚೆಕ್ ಇಟ್ ಔಟ್ ಗೈಸ್. ಬಂದ್ವಿ, ನಮಗೋಸ್ಕರ ಬಿಸಿ ಬಿಸಿ ಫುಡ್ ಸರ್ವ್ ಮಾಡ್ತಿದ್ದಾರೆ. ಮೇಡಮ್ ಅವ್ರ ವಾಚಲ್ಲಿ ಟೈಮ್ ಎಷ್ಟು? 8:11 ಗೈಸ್. ನಾನು ಕೊಡ್ಸಿದ್ದೆ ತಪ್ಪಾಗೋಯ್ತು ಗೈಸ್. ಎಲ್ಲ ಕಡೆ ಹಾಕೊಂಡು ಮಿಂಚ್ತಾವಳೆ. ಹಾಂ ಹೌದಾ? ಆಯ್ತಕ್ಕ, ನೀವೇ ತಗೊಂಡ್ರದಕ್ಕ, ನಾವು ಕೊಟ್ಟಿಲ್ಲ ಕಣಕ್ಕ, ಕ್ಷಮಿಸ್ಬಿಡಿ ನಮ್ಮನ್ನ. ಇದು ಯಾವ ವಾಚ್? ಎಷ್ಟೊಂದು ಜನ ಕೇಳ್ತಾರೆ. ಕಸಿಯೋ ವಾಚ್ ಗೈಸ್, ಸಕ್ಕತ್ತಾಗಿದೆ ವಾಚು. ಕ್ಯಾಸಿಯೋ ವಾಚ್ ಹಾಕಿದ್ದೀವಿ, ಹೋಗಿ ಚೆಕ್ಔಟ್ ಮಾಡಿ ಗೈಸ್. ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಕನ್ಸಿಟ್ಕೊಂಡು ತೊಗೊಂಡ್ರೆ ವಾಚ್ ಇದು. ತೆಗೆಸ್ಕೊಂಡ್ರೆ ವಾಚ್ ಗೈಸ್, ತಗೊಂಡ್ರದಲ್ಲ ಗೈಸ್. ನನಗೆ ಒಂದು 10 ಸತಿ ಹೇಳೋಳು, ಹಾಂ ವಾಚ್ ಬೇಕಮ್ಮ, ಆ ಥರ ವಾಚ್ ತೊಗೋಬೇಕಮ್ಮ ಅಂತ ಹೇಳೋಳು. ಸುಮ್ಮನೆ ಉಳಬಿಡೋದು ತಲೆಗೆ. ಯಾವಾಗ ಗೊತ್ತು ಯಾವಾಗಾರ ಕೊಡಿಸ್ತಾನೆ ಅಂತ. ಏನು ನಮ್ಮ ಮೈಂಡ್ ಗೇಮು? ಎಲ್ಲಿತ್ತಮ್ಮ ನಿನ್ನ ತಲೆ ಇತ್ತು? ಇಷ್ಟ ಇರೋ ವಾಚ್ ಕೊಡಿಸ್ಬಿಟ್ರೆ ಅದಕ್ಕೆ ಇಷ್ಟ ಇರೋದೇ ಕೊಡ್ತೀನಿ ಮುಂಚೆ ಹೇಳ್ಬಿಡ್ದು ಗೈಸ್. ನೋಡಿ ಗೈಸ್, ಮತ್ತೆ ಸದ್ಯದಲ್ಲಿ ಬಂತು. ಏನಮ್ಮ ಇದು? ಚಿಕನ್ ಥರ ಇದೆ. ಓಹೋ, ಅದೇನೇ ವೆಜ್ಜಲ್ಲಿ ಏನು ಇದು ಮಹಾರಾಜ ಚಿಕನ್ ಥರ ಕೊಟ್ಟವ್ರಲ್ಲ ಅಂತ. ಇವಾಗ ಕಾಣಿಸ್ತು ಗೈಸ್, ಸಾರಿ.
ಅವಾಗಲೇ ಸೂಪ್ ಕುಡಿದ್ವಿ ಚಳಿಗೆ, ಇವಾಗ ಕಾರ್ನ್ ಮಂಚೂರಿಯನ್. ನಿಜ. ಆ್ಯಕ್ಚುಲಿ ನಾವು ಸೂಪೆಲ್ಲ ಖಾಲಿ ಮಾಡಲ್ಲ ಯೂಶ್ವಲಿ, ಫಸ್ಟ್ ಟೈಮ್ ಸೂಪ್ ಖಾಲಿ ಮಾಡಿದ್ದೀವಿ. ಖಾಲಿ ಆಗಲಿ ಅಂತ 2 ತೊಗೊಂಡಿಲ್ಲ, 1 ತೊಗೊಂಡಿದ್ದೀವಿ. ತುಷಾರ್